ನನಗೆ ಹೇಳಿದ್ರು ನಾನು ಈಗ ಹೇಳಕ್ಕೆ ನಾನು ತಯಾರಿಲ್ಲ. ಅದಾದ್ಮೇಲೆ ಏನು ಹೇಳಿದ್ರು ಅದನ್ನು ನನಗೆ ಹೇಳಕ್ಕೆ ನಾನು ತಯಾರಿಲ್ಲ. ನಾನು ಸುಮ್ಮನೆ ಇದಕ್ಕಿದ್ದಂಗೆ ನನಗೆ ಕಾರು ಮನೆಗೋಸ್ಕರ ನಾನು ರಾಜಕಾರಣ ಮಾಡೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ, ನನ್ನ ವಿರೋಧ ಪಕ್ಷದ ನಾಯಕ ಅಂತ ಪೇಪರೆಲ್ಲ ಬರೆದ್ಬಿಟ್ಟಿದ್ರು. ನಾನಿಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅದನ್ನು ಟಿ ವಿಲಿ ನೋಡ್ಬಿಟ್ಟವ್ರೆ. ಟಿ ವಿ ನೋಡ್ಬಿಟ್ಟು ಫೋನ್ ಮಾಡ್ತು, ಏನು ನಿನಗೆ ಏನು ನಿನ್ನ ಕಡೆ ಗೊತ್ತಿದೆ ನಿನಗೆ, ಅದೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟು, ನೀನು ಕಾರು ಬಂಗ್ಲಾಗೆ ನಿನಗೆ ಯಾರಾದರೂ ಸ್ಥಾನ ಕೊಡ್ತಾರ, ಎಂತೆಂಥವ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ನೀನು ಹಂಗೆಲ್ಲ ಮಾತಾಡೋದು ಸರಿ ಇಲ್ಲ, ಟು ರೆಕ್ಟಿಫೈ ದಟ್ ಮಿಸ್ಟೇಕ್ ಅಂತೇಳಿ ನನಗೆ ಫೋನಲ್ಲಿ ಬೈತು. ಆಮೇಲೆ ಇನ್ನೊಂದು ವಾರ ಆದಮೇಲೆ ಯಾವುದೋ ಸಂದರ್ಭದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಹೇಳಿ ಅದನ್ನು ರೆಕ್ಟಿಫೈ ಮಾಡಿದೆ. ಆಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂದರೆ ಇಲ್ಲೇ ಅಧಿಕಾರ ತೆಗೆದುಕೊಂಡೆ. ಇಷ್ಟೆಲ್ಲ ಒಂದು ದೊಡ್ಡ ಸೇವ್ ಮಾಡೋಕ್ಕೆ ಕಳೆದ 4 ವರ್ಷದಿಂದ 5 ವರ್ಷದಿಂದ ಒಂದು ಅವಕಾಶ ಸಿಕ್ಕಿದೆ. ನಾನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಂಗೆ ಇವತ್ತು ಬಹಳ ಪ್ರತಿ ಮಾತಲ್ಲೂ ಕೂಡ ಅಪೋಸಿಷನ್ ಪಾರ್ಟಿ ಎಷ್ಟು ಚುಚ್ಚಿ ಶಾಲು ನೋಡೋದಂಗೆ ಚುಚ್ಚಿದ್ರು ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಅವ್ರು ಹೇಳ್ದಂಗೆ ಪ್ರತಿ ಒಂದು ಪೊಲಿಟಿಕಲ್ ಡಿಸಿಷನ್ಸ್ಗೆ ನಾವೇನೇ ಮಾಡೋದು ಒಂದು ಹೇಳ್ತೀನಿ ಕೇಳಿ. ನಮ್ಮ KMR ಸಿಕ್ಕರು ಅದು ಒಕ್ಕಲಲ್ಲಿ ಕೊಡಬೇಕು ಅಂತ, ಆಮೇಲೆ ರಾಜಾಜಿನಗರದಲ್ಲಿ ಇವ್ರಿಗೆ ಅಲ್ಲೋಪ್ ನಾಗರಾಜ್ ಕೊಡಬೇಕು ಅಂತ ಮಾಜಿ ಮೇಯರ್ ಮಾಡಿ. ಸರ್ ಪೊಲಿಟಿಕಲಿ ಹಂಗಾಗಲ್ಲ ಸರ್, ನೀವು ನಾಗರಾಜ್ ಕೊಡಬೇಕು ಅಂತ ತೀರ್ಮಾನ ಫೈನಲ್ ಆಗೋಗಿತ್ತು. ಆಮೇಲೆ ಕೊನೆಗೆ ಸರ್ ಹಂಗಾಗಲ್ಲ, KMR ಹೆಲ್ತ್ ಪ್ರಾಬ್ಲಮ್ ಇದೆ, ಇಲ್ಲ ಮುಗಿದಿದ್ದಾರೆ, ಅವನು ಹೆಲ್ತ್ ಪ್ರಾಬ್ಲಮ್ ಇದೆ, ಬೇಡ ಅವನು ಇವನು ಪೌಸ್ತಾರೆ ಕಾರ್ಪೊರೇಟ್ರು, ಅವನು ಗೆಲ್ತಾನೆ ಸರ್, ಅವನು ಶೆಡ್ಯೂಲ್ ಕ್ಯಾಸ್ಟ್ ಹೋದ ಏನೋ ಮಾಡ್ತಾನೆ ಅಂತ ತಕ್ಷಣ ಒಪ್ಕೊಂಡು KMR ಆಮೇಲೆ ಏನೋ ಮಾಡೋಣ, ಅಲ್ಲೂ SR ಇವನ್ಗೆ ರಾಜೇಂದ್ರ ಮಾಡೋಣ ಅಂತೇಳಿ ನರೇಂದ್ರ ಬಾಬುಗೆ ಇಬ್ರು ಬ್ಯಾಕ್ವರ್ಡ್ ಕ್ಲಾಸ್, ಒಬ್ಬ SC ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್, ಇಬ್ರು ಒಕ್ಕಲಿಗೆ ಕೂಡ ಸಿಕ್ಕು. ನಾನು ಯಾಕೆ ಮಾತಾಡ್ತಾರೆ ಅಂದರೆ ಅವರು ಜಾತಿ ಮೇಲೆ ರಾಜಕಾರಣ ಮಾಡಿದ್ರು. ಪ್ರತಿ ಸಂದರ್ಭದಲ್ಲೂ ಯಾರನ್ನೇ ಕೂಡ ನಮ್ಮವನು ಜಾತಿಯವನು ಒಕ್ಕಲಿಗವನು ಇವನು ಮೇಜರ್ ಕಮಿಟಿ ಇವನು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಯಾವ ಸಂದರ್ಭದಲ್ಲೂ ಕೂಡ ಅವ್ರು ಯೋಚನೆ ಮಾಡಿದ್ರು. ಪ್ರತಿಯೊಂದು ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ನಮ್ಮ MP ಗಳಂತೂ ಬೇಕಾದಷ್ಟು ಕಾಟ ಕೊಡ್ತಾ ಇದ್ರು ಬಿಡಿ. ಆಗಿದ್ದಂಥ MP ಗಳೆಲ್ಲ ಸೇರಿ ಇದನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭ ಮಾಡಿದ್ದೆ ನಮ್ಮ MP ಗಳು. ಬೇರೆ ಅವಕ್ಕಿನ ಅವ್ರ ಜಾತಿ ಇನ್ಫ್ಲೂಯೆನ್ಸ್ ಮಾಡಿದ್ದು ಇದ್ದಾರೆ. ಅವ್ರು ಜಾಫರ್ ಇರ್ಬೋದು, ಬಸವರಾಜ್ ಇರ್ಬೋದು, ಬೇರೆಯವ್ರು ಬಂಗಾರಪ್ಪನೊಬ್ಬರು ಬಿಟ್ಟು ಮಿಕ್ಕಿದವರೆಲ್ಲ ಸೇರಿ ಭಾಳ ಪ್ರೆಷರ್ ಬಿಲ್ಡಪ್ ಮಾಡಿಬಿಟ್ಟು ಅವ್ರಿಗೆ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಅವ್ರಿಗೆ ಅನುಕೂಲಕ್ಕೋಸ್ಕರ ಮಾಡಿ ನಮ್ಮ ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆ ಆಗಿದೆ.